ಹಲೋ ಫ್ರೆಂಡ್ಸ್, ಚಿಕನ್ ಡಿಶ್ ಮಾಡಿ ಈ ಸಲ ಮಟನ್ ರೆಸಿಪಿ ಏನಾದ್ರು ಸ್ಪೆಷಲಾಗಿ ಮಾಡೋಣ, ಚಾಪ್ಸ್ ಮಾಡೋಣ ಅಂತ ಅಂದ್ಬಿಟ್ಟು ಮನೇಲಿ ಹೇಳಿದೆ. ಮಟನ್ ಚಾಪ್ಸಿಗೆ ಬೇಕಾಗಿರೋ ಪದಾರ್ಥ ಈರುಳ್ಳಿ, ಟೊಮೊಟೊ, ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಪುದೀನ ಇದನ್ನೆಲ್ಲ ಹಚ್ಕೊಂಡು ಇದನ್ನೆಲ್ಲ ಜಾರಲ್ಲಿ ರುಬ್ಕೊಳ್ಳೋಕ್ಕೂ ಮುಂಚೆ ಇದ್ರ ಜೊತೆಗೆ ಮೆಣಸು, ಲವಂಗ, ಚಕ್ಕೆ, ಗೋಡಂಬಿ, ಗಸಗಸೆ ಇಷ್ಟನ್ನು ಹಾಕಿ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಬೇಕು. ನಂತರ ಮಿಕ್ಸಿಲಿ ಇದನ್ನೆಲ್ಲ ಹಾಕಿ ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ರುಬ್ಕೊಳ್ಳಿ. ಸೊ ಮಟನ್ನ ಅರಿಶಿನ ಉಪ್ಪು ಹಾಕಿ ಕ್ಲೀನಾಗಿ ತೊಳೆದು ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಂಡಿದ್ದೆ. ಆಮೇಲೆ ಒಳ್ಳೆ ಮಟನ್ ಇದ್ದರೆ ಮಾತ್ರ ತುಂಬ ಟೇಸ್ಟ್ ಕೊಡುತ್ತೆ. ಆಮೇಲೆ ಒಗ್ಗರಣೆಗೆ ಈರುಳ್ಳಿ, ಮೆಣಸಿನ್ಕಾಯಿ, ಹಚ್ಕೊಂಡಿರೋ ಟೊಮೊಟೊ, ಒಂದು ಪಲಾವ್ ಎಲೆ, ಅದಕ್ಕೆ ಸ್ವಲ್ಪ ಅರಿಶಿನ, ಉಪ್ಪು, ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಮಟನ್ ಹಾಕಿ ಅದಕ್ಕೆ ಸ್ವಲ್ಪ ಗರಂ ಮಸಾಲ ಹಾಕಿ ನಾವು ರುಬ್ಕೊಂಡಿರೋ ಮಸಾಲಾನ ಹಾಕ್ತಾಯಿದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕ್ಕೊಂಡು ಕುದಿ ಬರೋವರೆಗೂ ಬಿಟ್ಟು ಸ್ವಲ್ಪ ನೀರು ಹಾಕಿ ಕುಕ್ಕರ್ ಮುಚ್ಚಳ ಮುಚ್ಚಿ ವಿಷಲ್ ಹಾಕಿ ಮಟನ್ ಮೀಡಿಯಮ್ ಬಲ್ತಿದ್ರೆ ಒಂದು 6-7 ಕೂಗಿಸ್ಕೊಳ್ಳಿ. ವೆಯ್ಟ್ ಮಾಡ್ತಾಯಿದ್ದೀವಿ ಈಗ. ಅದಾದಮೇಲೆ ನಮ್ಮ ಅಡುಗೆ ಆಗೋಗಿದೆ. ನೋಡೋಣ ಬನ್ನಿ ಹೇಗಿದೆ ವಿಷಲ್ ತೆಗೆದು. ಆಹಾ, ನೋಡ್ತಾ ಇದ್ರೆ ಸ್ಮೆಲ್ ಮಾತ್ರ ಸೂಪರ್ ಆಗಿದೆ. ಮನೇಲಿ ಆಗಲೇ ಎಲ್ರಿಗೂ ಹೊಟ್ಟೆ ಹಸಿತಿದ್ಯಂತೆ. ಸೊ ಮಟನ್ ಚಾಪ್ಸ್ ರೆಡಿ ಆಗೇ ಬಿಡ್ತು. ಟೇಸ್ಟ್ ಮಾಡೋಣ ಬನ್ನಿ. ಸಕ್ಕತ್ತಾಗಿದೆ ಮಾತ್ರ. ಸೊ ಮನೇಲಿ ಒಂದ್ಸತಿ ಕೇಳೋಣ. ಚೆನ್ನಾಗಿದೆ ಕಣೋ, ಟೇಸ್ಟಿ ಆಗಿದೆ. ಸೂಪರ್ ಆಗಿದೆ.